ಗೋಲ್ ಗುಂಬಜ್ ಇದು ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಗೋಲ್ ಗುಂಬಜ್ ನಿರ್ಮಾಣವು 17ನೇ ಶತಮಾನದ ಮಧ್ಯಭಾಗದಲ್ಲಿ ಪ್ರಾರಂಭವಾಯಿತು. ಇದನ್ನು ಮೊಹಮ್ಮದ್ ಆದಿಲ್ ಶಾಹಿ ಕಟ್ಟಿಸಿದನು. 1627ರಿಂದ 1656ರವರೆಗೆ ಗೋಲ್ ಗುಂಬಜ್ ಕಟ್ಟಿಸಲಾಯಿತು. ಗೋಲ್ ಗುಂಬಜ್ನ ಯೋಜನೆ ಸರಳವಾಗಿದೆ. ಪ್ರತಿ ಬದಿಯಲ್ಲಿ 47.5 ಮೀಟರ್ ಒಂದು ಘನವಾಗಿದೆ. ಸುಮಾರು 44 ಮೀಟರ್ ವ್ಯಾಸದ ಅರ್ಧಗೋಳದ ಗುಮ್ಮಟದಿಂದ ಅಗ್ರಸ್ಥಾನದಲ್ಲಿದೆ. ಪ್ರತಿಯೊಂದನ್ನು 7 ಮಹಡಿಗಳಾಗಿ ವಿಂಗಡಿಸಲಾಗಿದೆ. ರಚನೆಯ ಗೋಡೆಗಳನ್ನು ಗಾಢ ಬೂದು ಬಸಾಲ್ಟ್ ಮತ್ತು ಅಲಂಕರಿಸಿದ ಪ್ಲಾಸ್ಟರ್ನಿಂದ ನಿರ್ಮಿಸಲಾಗಿದೆ. ಪ್ರತಿ ಬದಿಯ ಗೋಡೆಯ ಮೇಲಿನ ಕೇಂದ್ರ ಕಮಾನು ದ್ವಾರಗಳು ಮತ್ತು ಕಿಟಕಿಗಳನ್ನು ಹೊಂದಿರುವ ಕಲ್ಲಿನಿಂದ ಪರದೆಯಿಂದ ತುಂಬಿರುತ್ತದೆ. ಒಳಭಾಗವು ಸುಮಾರು 41.5 ಮೀಟರ್ ಅಡ್ಡಲಾಗಿ ಮತ್ತು 60 ಮೀಟರ್ ಎತ್ತರವಿರುವ ಬೃಹತ್ ಏಕಕೋಣೆಯಾಗಿದೆ. ಚೇಂಬರ್ ಮಹಡಿಯ ಮಧ್ಯದಲ್ಲಿ ಮೊಹಮ್ಮದ್ ಆದಿಲ್ ಶಾ ಅವರ ಕಿರಿಯ ಪತ್ನಿ ಅರುಸ್ ಬೀಬಿ, ಅವರ ಹಿರಿಯ ಪತ್ನಿ, ಅವರ ನೆಚ್ಚಿನ ಪ್ರೇಯಸಿ ರಂಭಾ, ಅವರ ಮಗಳು ಮತ್ತು ಮೊಮ್ಮಗನ ಸಮಾಧಿಗಳನ್ನು ಹೊಂದಿರುವ ಎತ್ತರದ ವೇದಿಕೆ ಇದೆ. ಸಮಾಧಿಗಳು ನಿಜವಾದ ಸಮಾಧಿಗಳ ಸ್ಥಳವನ್ನು ಗುರುತಿಸುತ್ತವೆ. ಅದರ ನಿರ್ಮಾಣ ಸಮಯದಲ್ಲಿ ಗೋಲ್ ಗುಂಬಜ್ ಇಸ್ಲಾಮಿಕ್ ಜಗತ್ತಿನಲ್ಲಿ ಅತಿದೊಡ್ಡ ಗುಮ್ಮಟವೆಂಬ ಹೆಗ್ಗಳಿಕೆಗೆ ಒಳಪಟ್ಟಿತ್ತು. ಗುಮ್ಮಟದ ತಳದ ಸುತ್ತಲೂ ಗ್ಯಾಲರಿ ಇದೆ. ಗೋಪುರಗಳಲ್ಲಿನ ಮೆಟ್ಟಿಲುಗಳ ಮೂಲಕ ಪ್ರವೇಶಿಸಬಹುದು. ಗುಮ್ಮಟದಿಂದ ಪ್ರತಿಬಿಂಬಿಸುವ ಶಬ್ದದಿಂದಾಗಿ ಇಲ್ಲಿಂದ ಮಸುಕಾದ ಶಬ್ದವು ಗುಮ್ಮಟದಾದ್ಯಂತ ಕೇಳುವುದರಿಂದ ಇದನ್ನು ಪಿಸುಗುಟ್ಟುವ ಗ್ಯಾಲರಿ ಎಂದು ಕರೆಯಲಾಗುತ್ತದೆ. ಇದು ಬೃಹತ್ ಗೋಲ್ ಗುಮ್ಮಟದ ಒಂದು ನೀಲಿ ನಕ್ಷೆ. ಇದು ಸಂಪೂರ್ಣ ಬೃಹತ್ ಗೋಲ್ ಗುಮ್ಮಟವನ್ನು ಹೋಲುತ್ತದೆ.